ಬಳ್ಳಾರಿನಲ್ಲಿ ನಿಂತಿದ್ದ ಲಾರಿಗೆ ಬೆಂಕಿ ತಗಲಿದೆ, ಹೊತ್ತಿ ಉರಿದಿದೆ. ಏನು ಕಾರಣ ಅಂತ ನೋಡೋಣ. ಭತ್ತದ ಹುಲ್ಲಿಗೆ ವಿದ್ಯುತ್ ತಂತಿ ತಗುಲಿ ಈ ಅವಘಡ. ಭತ್ತದ ಹುಲ್ಲನ್ನು ತುಂಬಿಕೊಂಡಿದ್ದಂತಹ ಲಾರಿ ಅದು. ಭತ್ತದ ಮೇವು ಸಹಿತ ಲಾರಿ ಬೆಂಕಿಗೆ ಆಹುತಿಯಾಗಿದೆ. ಇನ್ನೇನು ಮತ್ತೆ ನೀವು ಇದು ಏನೋ ಹುಲ್ಲು ತುಂಬಿಕೊಂಡಿರೋ ಲಾರಿ, ಅದು ಒಣಗಿರೋ ಹುಲ್ಲು. ಬಳ್ಳಾರಿ ಜಿಲ್ಲೆ ಕುರುಗೋಡು ಹತ್ರ ನಡೆದಿರೋದಂತೆ ನೋಡಿ. ಒಣ ಹುಲ್ಲು ಅದು. ಒಣ ಹುಲ್ಲಿಗೇನೋ ವಿದ್ಯುತ್ ತಂತಿ ತಗಲಿ ಬೆಂಕಿ ಹತ್ಕೊಂಡಿದೆ. ಅದನ್ನ ಸಮೇತ ಆಮೇಲೆ ಅದು ಬೆಂಕಿ ಕವರ್ ಅದಕ್ಕೆ ಎಷ್ಟೊತ್ತಾಗಬೇಕು ವ್ಯಾಪಿಸೋದಕ್ಕೆ. ಕಂಪ್ಲೀಟ್ ಕವರ್ ಆಗಿದೆ. ಲಾರಿ ಕೂಡ ಅದು ಸುಟ್ಟು ಹೋಗಿದೆ. ಲಾರಿ ಅವ್ರದ್ದು ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ನವೀನ್ ಅವರಿಂದ ಪಡ್ಕೊಳ್ಳೋಣ. ನವೀನ್, ಘಟನೆಯಲ್ಲಿ ಯಾರಿಗೂ ಏನೂ ತೊಂದರೆ ಆಗಿಲ್ವಾ? ಈ ಪ್ರಕರಣ ಯಾವಾಗ ನಡೆದಿದ್ದು ಅಂತ? ಇಂದು ಬೆಳಗಿನ ಜಾವ ಗುತ್ತಿಗನೂರು ಗ್ರಾಮದಿಂದ, ಅಂದ್ರೆ ಬಳ್ಳಾರಿ ಜಿಲ್ಲೆಯ ಕುರುಗೋಡು ತಾಲೂಕಿನ ಗುತ್ತಿಗನೂರು ಗ್ರಾಮದಿಂದ ಬಾಗಲಕೋಟೆ ಜಿಲ್ಲೆಗೆ ಈ ಒಂದು ಒಣ ಹುಲ್ಲನ್ನ ತೆಗೆದುಕೊಂಡು ಲಾರಿ ಸಮೇತವಾಗಿ ಹೋಗ್ತಾ ಇರುವಂತ ಸಂದರ್ಭದಲ್ಲಿ ಗ್ರಾಮದ ಮಧ್ಯಭಾಗದಲ್ಲಿ ಹಾಕಿರ್ತಕ್ಕಂತ ವಿದ್ಯುತ್ ತಂತಿಯ ಸ್ಪರ್ಶದಿಂದಾಗಿ ಲಾರಿಯ ಹುಲ್ಲು ಏನಿದೆ ಅದಕ್ಕೆ ಸಂಪೂರ್ಣವಾಗಿ ಬೆಂಕಿ ತಗಲುತ್ತೆ. ಆದ್ರೆ ಚಾಲಕನ ಸಮಯ ಪ್ರಜ್ಞೆಯಿಂದಾಗಿ ಆ ಒಂದು ಲಾರಿಯನ್ನ, ಆ ಒಂದು ವಾಹನವನ್ನ ಗ್ರಾಮದ ಮಧ್ಯದಲ್ಲಿ ಎಲ್ಲೂ ನಿಲ್ಲಿಸಲ್ಲ. ಲಾರಿ ಹತ್ತಿ ಬೆಂಕಿ ಹತ್ಕೊಂಡಿರುತ್ತೆ ಹಿಂದೆ. ಆದ್ರೂ ಕೂಡ ಆತ ಚಾಲಕ ಸಮಯ ಪ್ರಜ್ಞೆಯನ್ನ ಮೆರೆದು ಗ್ರಾಮದ ಹೊರಭಾಗದಲ್ಲಿ ಹೋಗಿ ನಿಲ್ಲಿಸ್ತಾನೆ. ಆಗ ನಿಲ್ಲಿಸಿ ಆತ ವಾಹನದಿಂದ ಇಳಿತಾನೆ. ಇಳಿದಂತ ಸಂದರ್ಭದಲ್ಲಿ ಗ್ರಾಮಸ್ಥರು ಬಂದು ಆ ಬೆಂಕಿಯನ್ನು ನಂದಿಸೋಕೆ ಆರಂಭ ಮಾಡ್ತಾರೆ. ಆದ್ರೆ ಬೆಂಕಿ ಕೆನ್ನಾಲ್ಗೆ ಸಂಪೂರ್ಣ ವಾಹನವನ್ನ ಆವರಿಸಿಕೊಂಡಿರುತ್ತೆ. ಹೀಗಾಗಿ ಅಗ್ನಿಶಾಮಕ ದಳ ಸಿಬ್ಬಂದಿಗೆ ಕರೆಯನ್ನ ಮಾಡ್ತಾರೆ. ಅಗ್ನಿಶಾಮಕ ದಳದವರು ಬಂದು ಆ ಒಂದು ಬೆಂಕಿಯನ್ನ ನಂದಿಸುವ ಕಾರ್ಯವನ್ನ ಮಾಡ್ತಾರೆ. ಆದ್ರೆ ಒಣಹುಲ್ಲು, ಲಾರಿಯಲ್ಲಿ ಒಣಹುಲ್ಲು ಇರುವ ಕಾರಣದಿಂದಾಗಿ ಸಂಪೂರ್ಣವಾಗಿ ಸುಟ್ಟು ಕರಕಲಾಗಿರುವಂತದ್ದು. ಅರವಿಂದ್, ಥ್ಯಾಂಕ್ ಯು ನವೀನ್, ತಮ್ಮ ಎಲ್ಲಾ ಮಾಹಿತಿಗಾಗಿ ಧನ್ಯವಾದ. ಊರ ಮಧ್ಯದಲ್ಲೇ ಬೆಂಕಿ ತಗಲಿತ್ತಂತೆ. ಅವನು ತಂದು ಹೊರವಲಯದಲ್ಲಿ ನಿಲ್ಲಿಸಿದಾನೆ. ಹಾಗಾಗಿ ಆಗಬೇಕಾದ ಅನಾಹುತ ತಪ್ಪಿದೆ.